ಅದೊಂದು ಲಾಡ್ಜಿನ ರೂಮ್ ಒಳಗೆ ಚಿಕ್ಕದೊಂದು ಕನ್ನಡಿ. ಆ ಕನ್ನಡಿಯ ಪಕ್ಕ ನಿಂತು ನೋಡಿದಾಗ ಏನೋ ಅನುಮಾನ. ಅದನ್ನು ಕಂಡ ಪೊಲೀಸರು ಅದನ್ನ ಸರಿಯಾಗಿ ಗಮನಿಸಿ ನೋಡಿದಾಗ ಆ ಕನ್ನಡಿಯ ಹಿಂದೆ ಕಂಡ ದೃಶ್ಯ ಕಂಡು ಪೊಲೀಸ್ ಅಧಿಕಾರಿಗಳು ಒಮ್ಮೆಲೆ ಗಾಬರಿಯಾಗಿದ್ರು. ವುಮೆನ್ ಟ್ರಾಫಿಕಿಂಗ್ ಸಂಶಯದ ಆಧಾರದ ಮೇಲೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿರುವ ಲಾಡ್ಜ್ ಮೇಲೆ ಅಲ್ಲಿನ ಪೊಲೀಸರು ದಾಳಿಯನ್ನ ನಡೆಸಿದ್ರು. ಹೀಗೆ ದಾಳಿಯನ್ನ ನಡೆಸಿದ ಸಂದರ್ಭದಲ್ಲಿ ಲಾಡ್ಜ್ನ ರೂಮ್ ಒಳಗಡೆ ಸಣ್ಣದಾಗಿ ಇದ್ದ ಕನ್ನಡಿಯ ಹಿಂದೆ ಇದ್ದ ಕೊಠಡಿಯನ್ನ ಕಂಡು ಗಾಬರಿಯಾದ್ರು ಮತ್ತು ಆ ಕೊಠಡಿಯಲ್ಲಿ ರಹಸ್ಯವಾಗಿ ಕೂಡಿ ಹಾಕಿದ್ದ 22 ವರ್ಷದ ಬೆಂಗಳೂರು ಮೂಲದ ಯುವತಿಯನ್ನ ರಕ್ಷಿಸಿ ಲಾಡ್ಜ್ನಲ್ಲಿದ್ದ ಇಬ್ಬರನ್ನ ಪೊಲೀಸ್ ತನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಘಟನೆ ಕಳೆದ ಬುಧವಾರ ನಡೆದಿದೆ. ಕೊಯಮತ್ತೂರಿನ ಪೊಲೀಸ್ ಸಿಬ್ಬಂದಿ ಊಟಿ ರೋಡ್ನಲ್ಲಿರುವ ಶರಣ್ಯ ಲಾಡ್ಜ್ ಮೇಲೆ ರೈಡ್ ನಡೆಸಲು ಮುಂದಾಗಿದ್ದಾರೆ. ಹೀಗೆ ರೈಡ್ ನಡೆಸಲು ಮುಂದಾದಾಗ ಲಾಡ್ಜ್ನ ರೂಮ್ ಒಳಗಡೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕಾಣಿಸುತ್ತೆ, ಜೊತೆಗೆ ಕನ್ನಡಿ ಕೂಡ ಕಾಣುತ್ತೆ. ಆಗ ಅದನ್ನ ಸರಿಯಾಗಿ ಪರಿಶೀಲಿಸಿ ಕನ್ನಡಿಯನ್ನ ಸರಿಸಿ ನೋಡಿದಾಗ ಅಲ್ಲಿ ಒಂದು ಕೋಣೆ ಕಂಡು ಬರುತ್ತೆ. ಕೋಣೆಯ ಒಳಗಡೆ ಒಂದು ಬೆಡ್ ಕೂಡ ಇರುತ್ತೆ. ಜೊತೆಗೆ 22 ವರ್ಷದ ಯುವತಿಯನ್ನ ಮಹೇಂದ್ರ ಮತ್ತು ಗಣೇಶನ್ ಎನ್ನುವವರು ಹೆದರಿಸಿ ಇರಿಸಿಕೊಂಡಿರುವುದು ಕಂಡು ಬರುತ್ತೆ. ನಂತರ ಆ ಯುವತಿಯನ್ನ ರಕ್ಷಣೆ ಮಾಡಿದ ಕೊಯಮತ್ತೂರಿನ ಪೊಲೀಸರು ಯುವತಿಯನ್ನ ಸರ್ಕಾರಿ ಮಹಿಳಾ ವಸತಿ ಗೃಹಕ್ಕೆ ಕಳುಹಿಸಿಕೊಡ್ತಾರೆ ಮತ್ತು ಇಬ್ಬರು ಆರೋಪಿಗಳನ್ನ ಬಂಧಿಸಿ ಲಾಡ್ಜ್ ಅನ್ನ ಸೀಲ್ ಮಾಡ್ತಾರೆ.